ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲೇ ಈ ಕಡೆ ಲಕ್ಷ್ಯ ಕೊಡ್ಲಿ. ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗುದಿಲ್ಲ, ಯಾರಿಗೂ ಅಲ್ಲಿ ಕೋರ್ಸಿಗೆ ಟ್ರೈನಿಂಗ್ ಆಗುದಿಲ್ಲ. ಆ ಎಲ್ಲ ಡಮ್ಮಿ ಫಿಕ್ಸಿಯಸ್ ಕಂಪ್ನಿಗಳು ಬರ್ತಾವ. ಆ ಫಿಕ್ಸಿಯಸ್ ಕಂಪ್ನಿಗಳ ಹೆಸರಲ್ಲಿ ಎಲ್ಲಾ ನಿಗಮದಿಂದ ಅವ್ರು ಎಂಪ್ಯಾನಲ್ಮೆಂಟ್ ಮಾಡಿದಾರಂತೆ ದುಡ್ಡು ಹೋಗ್ತೈತಿ. ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು, ಯಾಕೆ ಹೊರಗೆ ಬಂತು? ಈ ಬಿಲ್ ಬರೋಕ್ಕಿಂತ ಮೊದಲು ದುಡ್ಡು ಹೊರಗೆ ಹೋತ ಅಷ್ಟೇ. ಈ ಬಿಲ್ ಮೊದಲ ಬಂದಿತ್ತಂದ್ರೆ, ಅವ್ ಶಾಣೆ ಆಗಿದ್ನಂದ್ರೆ, ಬಿಲ್ ಮೊದಲ ತಗೊಂಡಿದ್ನಂದ್ರೆ, ಎಲೆಕ್ಷನ್ ಇದ್ದಿದ್ದಿಲ್ಲ, ಎಲೆಕ್ಷನ್ಗೆ ದುಡ್ಡು ಕೊಡುವಂತ ಒತ್ತಾಯ ಅವ್ರಿಗೆ ಪ್ರೆಷರ್ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ತೊಗೊಂತಿದ್ರು, ದುಡ್ಡು ಹೊರಗೆ ಹೋಗ್ತಿತ್ತು. ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ, ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ. ಇವತ್ತು ಎಲ್ಲದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಸಂವಿಧಾನದಲ್ಲಿರೋದು. ಅದರಿಂದ ನೀವು ದಲಿತ ಹೇಳಿದ್ರು ಕೂಡ ಪ್ರಾರಂಭ ನೀವೇ ಒಂದು 1000 ಸಾರಿ ಪರಿಶಿಷ್ಟ ಇವರ ನಡವಳಿಕೆಯಿಂದ, ಇವರು ಅಧಿಕಾರದಲ್ಲಿರುವಾಗ ಇವರ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. These people, the BJP people, are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರೇ. ನೀವು ಕೂತ್ಕೊಳ್ಳಿ, ಅಶ್ವಥ್ ಅವ್ರು ಮಾತಾಡ್ಲಿ. ತೆಗೀರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ. ತೆಗಿತೀನಿ ಈಗ, ವಿರುದ್ಧವಾಗಿದ್ದೀವಿ. ಕೆಲವರಿಗೆಲ್ಲ ತೆಗಿತೀನಿ ಈಗ, ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ, ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ, ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ, ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ಈಗ ಮಾತಾಡಿ ಈಗ ಉತ್ತರ ಆಯ್ತು. 100% ಆಯ್ತು. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ 40% ಕಮಿಷನ್ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ಲ, ನಾಚಿಕೆ ಆಗಲ್ಲ, ನಿಮಗೆ ಉತ್ತರ ನಾಚಿಕೆ ಆಗಲ್ಲ, ಕೂತಿದ್ದೀರಿ, ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಏನಿಲ್ಲ. ಪಂಡರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹವಾದಂತ ವ್ಯಕ್ತಿ ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕು. ನೀವು ಆ ರೀತಿ ಮಾತಾಡ್ತಲ್ಲ, ಇವರಿಗೆ ನಾಯಕ ಭ್ರಷ್ಟರಾದ್ರು ಅವರೇ. ಆಯ್ತು, ನೀವು ಕೂತ್ಕೊಳ್ಳಿ, ಬೆಲ್ಲದ್ ಮಾತಾಡ್ಲಿ, ಬೆಲ್ಲದ್ ಅಧ್ಯಕ್ಷರೇ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಸತ್ಯ ಅಂತ ಇದ್ದೀವಿ, ನಿಮ್ಗೆ ಸತ್ಯ ಕೈ ಆಗಿದೆ, ಸತ್ಯ ನೋಡ್ಕೋಬೇಕು. ಮುಖ್ಯಮಂತ್ರಿಗಳು
ವಿಫಲತೆ ಈಗ ಉತ್ತರ ಈ ನಾಡಿನ ಜನತೆಗೆ ಅಧಿಕಾರ ಕೊಟ್ಟವರೆ ಭ್ರಷ್ಟಾಚಾರ ತಡೀತೀವಿ. ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಇವತ್ತು ಹಿಂಗೆಲ್ಲ ಆಗಿರೋದು. ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು. ಅದಕ್ಕೆ ವೀರಯ್ಯ ಜೈಲಿಗೆ ಹೋಗಿರೋದು. ಭ್ರಷ್ಟಾಚಾರ ತಡೆದಿರೋದ್ರಿಂದ ಜೈಲಿಗೆ ಹೋಗಿರೋದು. APMC-ನಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ನಿಮಗೆ. APMC-ನಲ್ಲಿ ಏನಾಯ್ತು, ಹೋಗಿ ಅಭಿವೃದ್ಧಿ ನಿಗಮದಲ್ಲಿ ಏನಾಯ್ತು, ನಿಮ್ಗೆ ಮಾನ ಮರ್ಯಾದೆ ಇದೆ. ನಿಮ್ ಕಾಲದಲ್ಲಿ ಆಗಿರೋದು ಇವೆಲ್ಲ. ನಿಮ್ಗೆ ಏನ್ ಗೊತ್ತಿದ್ದಾರೆ ಅಶ್ವಥ್ ಅವ್ರದ್ದು ನೀವು ಇಷ್ಟ ಮಾಡ್ತೀವಿ ಸರ್, ಅವ್ರಿಗೆ ಹೇಳಿ ಸರ್. ಅವ್ರು ಅವ್ರು ನಿಂತಿರೋರು ಅವ್ರು ಕೂತ್ಕೋಬೇಕು. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರಿ ಅವ್ರಿಗೆ ಹೇಳಿ ಸರ್. ಅವ್ರು ಕೂತ್ಕೊಳ್ತಾರೆ, ನೀವು ಕೂತ್ಕೊಳ್ಳಿ ಸಾಕು, ಅವ್ರು ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರೇ ಮೊದಲು ಕೂರಿಸ್ರಿ, ನಾವು ಕೂತ್ಕೊಳ್ತೀವಿ. ಆಯ್ತು, ಸುಮ್ಮನೆ ಅವ್ರಿಗೆಲ್ಲ ಹೇಳ್ರಿ. ಬಾಯಿಗೆ ಬಂದಂಗೆ ಮಾತಾಡೋದು ಅವ್ರುಗಳು. ನೀವು ಈ ರೀತಿ ಸರ್ಕಾರದ ಕೆಲಸ ಅದು ಉತ್ತರ ಕೆಲಸ ಅಲ್ಲ. ಸರ್ಕಾರ ಕೂತ್ಕೊಳ್ಳಿ ನೀವು ಬಡವರ ದುಡ್ಡು, ಪರಿಶಿಷ್ಟ ಜಾತಿಯವ್ರ ದುಡ್ಡು. ಆಯ್ತು, ನೀವು ಕೂತ್ಕೊಳ್ಳಿ. ಸರ್ಕಾರ ಹೇಗೆ ನಡೆಸಬೇಕು ಅಂತ ನಿಮ್ಮಿಂದ ಕಲಿಬೇಕಾ? ನಿಮ್ಮಿಂದ ಕಲಿಬೇಕು ನಾವು. ಮಾನ ಮರ್ಯಾದೆ ಏನೂ ಇಲ್ಲ ನಿಮ್ಗೆ. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅವ್ರು ಮಾತಾಡಿ ಮುಗಿಸ್ತಾರೆ. ಕೂತ್ಕೊಳ್ಳಿ ಮಾತಾಡಿ. ಬೆಲ್ಲ ಕಂಟಿನ್ಯೂ. ಏನೋ ಗೊತ್ತಿಲ್ಲ, ಏನೋ ಸುಮ್ಮನೆ ಬಾಯ್ ಬಂದ. ಆಯ್ತು, ಕಂಟಿನ್ಯೂ ಆಗ್ಲಿ. ನೀವು ಆಯ್ತು, ಜ್ಞಾನಿಗಳು, ನೀವು ಜ್ಞಾನಿಗಳು, ನೀವು ನಾಚಿಕೆ ಆಗ್ಬೇಕು. ನಿಮಗೆ ನಾಚಿಕೆ ಆಗ್ಬೇಕು. ನೋಡ್ಕೊಳ್ಳಿ ಮುಖ. ನಾಚಿಕೆ ಆಗ್ಬೇಕು ನಿಮಗೆ. ನಿಮಗಿಲ್ಲ ಬುದ್ಧಿ. ಮಂಡತನ ಆಯ್ತು, ಒಬ್ರು ಮಾತಾಡ್ಬೇಕು. ಯಾರಿಗೆ ಅರ್ಥ ಆಗ್ತದೆ ಏನ್ ಮಾತಾಡಿ ಯಾರು ಒಬ್ರು ಮಾತಾಡಿ. ಇಲ್ಲಿ ಮುಖ್ಯಮಂತ್ರಿ ಮತ್ತೆ ನೀವು ಮಾತಾಡೋಕೆ ಅವಕಾಶ ಕೊಡುವ. ನೀವು ಮಾತಾಡ್ರೆ ಕೂತ್ಕೊಳ್ಳಿ. ನೀವು ಮಾತಾಡ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಾ? ಏನು ಅವ್ರು ಇದಾರೆ ಮಾತಾಡ್ತಿದ್ದಾರೆ. ಇವರು ವಿಚಾರ ನೀವು ಕೂತ್ಕೊಳ್ಳಿ ಅಶ್ವಥ್. ಕೂತ್ಕೊಳ್ಳಿ ಪ್ರಿಯಾಂಕ ಅವರೇ, ಶಿಕ್ಷೆ ಕೂತ್ಕೊಳ್ಳಿ. ಸದ್ಯ ನಿಂಬುಡಕ್ಕೆ ಆಯ್ತು, ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ ಬೇಗ. ಸದ್ಯ ನಿಂಬುಡ ಎಲ್ಲ ಕೊಡ್ತಾರೆ, ಎಲ್ಲ ಉತ್ತರ ವಿಚಾರ ಕೊಡ್ತಾರೆ. ಈಗ ಮತ್ತೆ ಬೇಡ. ನೀವು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ.